ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 20ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ನಿನ್ನೆ ನಮಗೆ ಮಾರ್ಕೆಟಲ್ಲಿ ಎಷ್ಟು ಕರೆಕ್ಷನ್ ಆಗಿತ್ತು ಅಷ್ಟು ಪಾಯಿಂಟ್ ಇವತ್ತು ಮಾರ್ಕೆಟ್ ರಿಕವರ್ ಆಗಿದೆ. ಹಾಗೆಯೇ ನಮಗೆ ಮೇ 18ರ ಕ್ಲೋಸಿಂಗ್ ಏನಿದೆ ಅಲ್ಲಿಗಿಂತ ಒಳ್ಳೆ ಒಂದು ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಿದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 1500 ಪಾಯಿಂಟ್ಗೂ ಹೆಚ್ಚಿನ ಒಂದು ಅಪ್ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 456 ಪಾಯಿಂಟ್ ರ್ಯಾಲಿ ಆಗಿದೆ. ನಿಫ್ಟಿ ಈಗ ನಮಗೆ 16,266ರಲ್ಲಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ 960 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. ಸೊ ಮಾರ್ಕೆಟ್ನಲ್ಲಿ ಮತ್ತೆ ಒಂದು ಒಳ್ಳೆಯ ಬೈಯಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ನಿಫ್ಟಿಗೆ 16,200 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿತ್ತು. ಸೊ ಆ ಲೆವೆಲಿಂದ ಮೇಲೆ ಈಗ ನಮಗೆ ನಿಫ್ಟಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ನೋಡಬೇಕಾಗುತ್ತೆ ಮಾರ್ಕೆಟ್ ನೆಕ್ಸ್ಟ್ ವೀಕ್ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ. ಸೊ ಪಾಸಿಟಿವ್ ಸೈಡ್ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈ ಒಂದು ರ್ಯಾಲಿಗೆ ಮೇಜರ್ ರೀಸನ್ ಏನು ಅಂದರೆ ಏಷ್ಯನ್ ಮಾರ್ಕೆಟ್ಸ್ ಇವತ್ತು ಪಾಸಿಟಿವ್ ಆಗಿ ಇತ್ತು. ಸೊ ಚೈನೀಸ್ ಮಾರ್ಕೆಟ್ ಆಗಿರ್ಬೋದು, ಜಾಪನೀಸ್ ಮಾರ್ಕೆಟ್, ಹಾಂಗ್ಕಾಂಗ್, ಸೊ ಎಲ್ಲ ಕಡೆ ನಮಗೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ನೆಸ್ ಕಾಣಿಸ್ತಿತ್ತು. ಹಾಗೆಯೇ ಚೈನಾ ಕೂಡ ಅಷ್ಟೇ ತಮ್ಮ ಲೆಂಡಿಂಗ್ ರೇಟ್ಸ್ ಏನಿದೆ ಅಂದರೆ ಬ್ಯಾಂಕ್ಗಳೇನು ಲೋನ್ಗಳನ್ನು ಕೊಡ್ತಾರೆ, ಸೊ ಆ ಲೆಂಡಿಂಗ್ ರೇಟ್ಸನ್ನು 2% ಕಟ್ ಮಾಡಿದ್ದಾರೆ. ಎಕನಾಮಿಯನ್ನು ಮತ್ತಷ್ಟು ರಿವೈವ್ ಮಾಡೋದಕ್ಕೋಸ್ಕರ ಈ ಡಿಸಿಷನ್ ಅನ್ನು ಚೈನಾ ತಗೊಂಡಿದ್ದಾರೆ. ಹಾಗೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ GDPಯ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಫೈನಾನ್ಷಿಯಲ್ ಇಯರ್ ಅಂದರೆ 2023 ಫೈನಾನ್ಷಿಯಲ್ ಇಯರ್ನಲ್ಲಿ ಭಾರತದ GDP ಗ್ರೋತ್ 8.9% ಇರುತ್ತೆ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಮಾರ್ಕೆಟ್ ಅಲ್ಲಿ ತಂದಿದೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನ ನೋಡೋದಾದ್ರೆ ಇವತ್ತು ನಮಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಟಾಪ್ ಗೇನರ್ ಆಗಿ ಕಾಣಿಸ್ತಿದೆ. ನಿನ್ನೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನ ರಿಸಲ್ಟ್ ಬಂದಿತ್ತು. ಸೊ ಪ್ರಾಫಿಟ್ನಲ್ಲಿ ನಮಗೆ ತುಂಬಾನೇ ಫಾಲ್ ಕಾಣಿಸಿತ್ತು. ಸೊ ಅವರ ಅಸೆಟ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದ್ರಿಂದ ಪ್ರಾಫಿಟ್ನಲ್ಲಿ ಫಾಲ್ ಇತ್ತು. ಬಟ್ ರೆವೆನ್ಯೂ ತುಂಬ ಚೆನ್ನಾಗಿ ಗ್ರೋ ಆಗಿತ್ತು. ಸೊ ಇಲ್ಲಿ ನಮಗೆ ಒಳ್ಳೆ ಒಂದು ಮೊಮೆಂಟಮ್ ಡಾಕ್ಟರ್ ರೆಡ್ಡಿಸ್ ಅಲ್ಲಿ ಕಾಣಿಸ್ತಿದೆ. ಹಾಗೆ ರಿಲಯನ್ಸ್ ಕೂಡ 6% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. JSW ಸ್ಟೀಲ್ ಮತ್ತು ಟಾಟಾ ಮೋಟಾರಲ್ಲೂ ಕೂಡ 5% ಅಪ್ಸೈಡ್ ಕಾಣಿಸ್ತಿದೆ. ಟಾಪ್ ಲೂಸರ್ಸ್ ನಾವು ಗಮನಿಸಿದಾಗ ಕೇವಲ 2 ಸ್ಟಾಕ್ಗಳು ಇವತ್ತು ಕಾಣಿಸ್ತಿದ್ದಾವೆ. ಶ್ರೀ ಸಿಮೆಂಟ್ ಮತ್ತು UPL ನಲ್ಲಿ ಇವತ್ತು ಆಲ್ಮೋಸ್ಟ್ 1% ಡೌನ್ ಸೈಡ್ ಕಾಣಿಸ್ತಿದೆ. ಸೊ ರಿಲಯನ್ಸ್ ಒಳ್ಳೆ ಒಂದು Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಬ್ರೋಕರೇಜ್ಗಳು ಇನ್ನೂ ಕೂಡ ಇಲ್ಲಿ ಬುಲ್ಲಿಶ್ ಆಗಿ ಇದ್ದಾರೆ. 3,000ವರೆಗೂ ಟಾರ್ಗೆಟ್ ನಮಗೆ ರಿಲಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ಬೋದು ಅಂತ ಅನಲಿಸ್ಟ್ಗಳು ಕೂಡ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ರಿಲಯನ್ಸ್ ಬ್ರಿಟಿಷ್ ಮೆಡಿಕಲ್ ರಿಟೇಲ್ ಚೈನ್ಗೆ ಇಲ್ಲಿ ಬಿಡ್ಡಿಂಗ್ ಅನ್ನು ಕೂಡ ಸಲ್ಲಿಸ್ತಿದ್ದಾರೆ. $10 ಬಿಲಿಯನ್ ಬಿಡ್ಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ತುಂಬಾನೇ ಕಾಂಪಿಟೇಷನ್ ಕೂಡ ಇದೆ ರಿಲಯನ್ಸ್ಗೆ. UKನ ಮಿಲೇನಿಯರ್ಸ್ಗಳು ಹಾಗೆ UKಯ ಕೆಲವೊಂದಿಷ್ಟು ಕಂಪನಿಗಳು ಕೂಡ ಈ ಒಂದು ಮೆಡಿಕಲ್ ರಿಟೇಲ್ ಚೈನ್ಗೆ ಬಿಡ್ಡಿಂಗ್ ಅನ್ನು ಸಲ್ಲಿಸ್ತಿದ್ದಾರೆ. ಸೊ ನೋಡಬೇಕಾಗುತ್ತೆ ಈ ಒಂದು ಅಕ್ವಿಸಿಷನ್ ಏನಾದರೂ ರಿಲಯನ್ಸ್ ಪರವಾಗಿ ಆಗುತ್ತಾ ಅಂತ. ಸೊ ಇದು ಕೂಡ ರಿಲಯನ್ಸ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ರೀಸೆಂಟ್ ಆಗಿ ಅದಾನಿ ಗ್ರೂಪ್ ಸಿಮೆಂಟ್ ಸೆಕ್ಟರ್ನಲ್ಲಿ $10 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಸೊ ಈಗ ರಿಲಯನ್ಸ್ ಕೂಡ ಅತಿ ದೊಡ್ಡ ಒಂದು ಅಕ್ವಿಸಿಷನ್ ಅನ್ನು ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಹಾಗೆ ರಿಲಯನ್ಸ್ನ 60% ರೆವೆನ್ಯೂ ಏನಿದೆ ಅವರ ಆಯಿಲ್ ಬಿಸ್ನೆಸ್ನಿಂದ ಬರುತ್ತೆ. ಸೊ ಈಗ ಆಯಿಲ್ ಪ್ರೈಸಸ್ ಕೂಡ ಜಾಸ್ತಿ ಆಗ್ತಿದ್ರೆ ಅದು ರಿಲಯನ್ಸ್ಗೆ ಪಾಸಿಟಿವ್ ಆಗುತ್ತೆ. ಡಾಕ್ಟರ್ ರೆಡ್ಡಿಸ್ ಅಲ್ಲಿ ಇವತ್ತು ನಮಗೆ ಆಲ್ಮೋಸ್ಟ್ 8% ಅಪ್ಸೈಡ್ ನೋಡೋದಕ್ಕೆ ಸಿಗ್ತಿದೆ. ಪ್ರಾಫಿಟ್ನಲ್ಲಿ ನಮಗೆ ತುಂಬಾನೇ ಫಾಲ್ ಇತ್ತು. ರೆವೆನ್ಯೂಸ್ ಜಾಸ್ತಿ ಇದೆ. ಅವರ ಅಸೆಟ್ಗಳ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬಂದಿತ್ತು. ಸೊ ಅದಕ್ಕೋಸ್ಕರ ಪ್ರಾಫಿಟ್ ಫಾಲ್ ಆಗಿದೆ. ಬಟ್ ಮೂಮೆಂಟಮ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಇವರು ಹೊಸ ಪ್ರಾಡಕ್ಟ್ಗಳನ್ನು ಕೂಡ ಲಾಂಚ್ ಮಾಡಿದ್ದಾರೆ. ರಷ್ಯಾದಲ್ಲೂ ಕೂಡ ಇವರ ಬಿಸ್ನೆಸ್ ನಾರ್ಮಲ್ ಆಗಿ ಈಗ ನಡೀತಿದೆ. ಉಕ್ರೇನಲ್ಲಿ ಕೂಡ ಇವರು ಬಿಸ್ನೆಸ್ ಅನ್ನ ರಿಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬ್ರೋಕರೇಜ್ಗಳ ಟಾರ್ಗೆಟ್ ಅನ್ನ ಗಮನಿಸಿದಾಗ ಕ್ರೆಡಿಟ್ ಸ್ಯೂಸ್ ಇಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಇವರು 4,465 ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಈಗ ನಮಗೆ ಡಾಕ್ಟರ್ ರೆಡ್ಡಿಸ್ 4,200 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಮಾರ್ಗನ್ ಸ್ಟ್ಯಾನ್ಲಿ ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 5,200 ಟಾರ್ಗೆಟ್ ಅನ್ನು ಇವರು ಫಿಕ್ಸ್ ಮಾಡ್ತಿದ್ದಾರೆ. ಹಾಗೆ ಪ್ರಭುದಾಸ್ ಲೀಲಾಧರ್ ಕೂಡ ಅಷ್ಟೇ 4,900 ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ. ಇವರು ಕೂಡ ಬೈ ರೇಟಿಂಗ್ ಅನ್ನೇ ಕೊಡ್ತಾ ಇದ್ದಾರೆ. ಶೇರ್ ಖಾನ್ ಇಲ್ಲಿ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಇವರ ಟಾರ್ಗೆಟ್ ನಾವು ಗಮನಿಸಿದಾಗ 5,550 ನೋಡೋದಕ್ಕೆ ಸಿಗ್ತಾ. ಕಳೆದ ಕ್ವಾರ್ಟರ್ನಲ್ಲೂ ಕೂಡ ಇವರು ಇಷ್ಟೇ ಟಾರ್ಗೆಟ್ ಅನ್ನ ಮೇಂಟೈನ್ ಮಾಡಿದ್ರು. ಸೊ ಅದೇ ಟಾರ್ಗೆಟ್ ಅನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಪ್ಯಾನಿಕ್ಸ್ ಇರಬಹುದು. ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಒಳ್ಳೆ ಒಂದು ಸ್ಟಾಕ್ ಡಾಕ್ಟರ್ ರೆಡ್ಡಿಸ್. ಪ್ರುಡೆಂಟ್ ಕಾರ್ಪೊರೇಟ್ ಇವತ್ತು ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಒಳ್ಳೆ ಒಂದು ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಕ್ತು. 4-5% ಪಾಸಿಟಿವ್ ಆಗಿ ಪ್ರುಡೆಂಟ್ ಕಾರ್ಪೊರೇಟ್ ಲಿಸ್ಟ್ ಆಗಿತ್ತು. ಸೊ ₹20 ಪ್ರೀಮಿಯಂ ನಿನ್ನೆ ನೋಡೋದಕ್ಕೆ ಸಿಕ್ತಿತ್ತು. ಕಂಪನಿ 630 ಪ್ರೈಸ್ ಅನ್ನ ಸೆಟ್ ಮಾಡಿದ್ರು. ಸೊ 650ರಲ್ಲಿ ನಮಗೆ ಸ್ಟಾಕ್ ಲಿಸ್ಟ್ ಆಯಿತು. ಸೊ ಪ್ರೀಮಿಯಂ ಯಾವ ರೀತಿ ಇತ್ತು ಅದೇ ಪ್ರಕಾರದ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಹೋಗ್ತಾ ಹೋಗ್ತಾ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಬುಕಿಂಗ್ನ ಕಾರಣ ಶೇರ್ನಲ್ಲಿ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಸೊ ₹566 ಹತ್ರ ಪ್ರುಡೆಂಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ 6-7% ಡೌನ್ ಸೈಡ್ ಲಿಸ್ಟಿಂಗ್ ನಿಂದ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಒಂದು ರಿಸ್ಕ್ ನಮಗೆ IPOಗಳಲ್ಲಿ ಕಾಣಿಸುತ್ತೆ. ಮುಂಬರುವ IPO ಲಿಸ್ಟಿಂಗ್ಗಳಲ್ಲೂ ಕೂಡ ಇದೇ ರೀತಿಯ ಪ್ರಾಬ್ಲಮ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆಯೇ ಡೆಲಿವರಿ ಕೂಡ ಅಷ್ಟೇ ಮಂಗಳವಾರ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ತಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹3-6 ನೋಡೋದಕ್ಕೆ ಸಿಗ್ತದೆ. ಮಂಗಳವಾರ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ಲಿಸ್ಟಿಂಗ್ ಆಗುತ್ತೆ. ಲಿಸ್ಟಿಂಗ್ ಪಾಸಿಟಿವ್ ಆದ್ರೂ ಕೂಡ ಅಲ್ಲಿಂದ ಸ್ವಲ್ಪ ಕರೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇರುತ್ತೆ. ಏನಕ್ಕೆಂದ್ರೆ ಬೆಳಗಿನ ಸೆಷನ್ ಅಲ್ಲಿ ತುಂಬಾ ಜನ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಬೈ ಮಾಡ್ಕೋತಾರೆ. ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದಾಗ ಯಾರ್ಯಾರಿಗೆ IPOದಲ್ಲಿ ಅಲಾಟ್ ಆಗಿರುತ್ತೆ ಅವರು ಪ್ಯಾನಿಕ್ ಆಗಿ ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಅಂತ ಒಂದು ಟೈಮಲ್ಲಿ ನಮಗೆ ತುಂಬಾನೇ ಕರೆಕ್ಷನ್ ಬರುವಂಥ ಸಾಧ್ಯತೆಗಳು ಇರುತ್ತೆ.
ಸೊ ಹೊಸದಾಗಿ ಲಿಸ್ಟ್ ಆಗ್ತಿರುವಂಥ ಸ್ಟಾಕ್ಗಳಲ್ಲಿ ಫ್ರೆಶ್ ಎಂಟ್ರಿಯನ್ನು ಅವಾಯ್ಡ್ ಮಾಡೋದು ಕೂಡ ತುಂಬಾನೇ ಒಳ್ಳೆಯದು. ಹಾಗೆ ವೀನಸ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ 20 ರಿಂದ 25 ರೂಪಾಯಿ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಪ್ರೀಮಿಯಂ ಇಲ್ಲಿ ಸ್ಟೇಬಲ್ ಆಗಿ ಇದೆ. ಆಲ್ರೆಡಿ ಅಲಾಟ್ಮೆಂಟ್ ಕೂಡ ಬಂದಿದೆ. ಕೆಫಿನ್ಟೆಕ್ ಅಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸ್ಗಳನ್ನು ಕೂಡ ಚೆಕ್ ಮಾಡ್ಕೋಬಹುದಾಗುತ್ತೆ. ಪಾರಾದೀಪ್ ಫಾಸ್ಫೇಟ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ 1 ರಿಂದ 2 ರೂಪಾಯಿ ಕಾಣಿಸ್ತಿದೆ. ಸೊ ಶೇರ್ ಪ್ರೈಸ್ ಕೂಡ ಅಷ್ಟೇ 39 ರಿಂದ 42 ರೂಪಾಯಿ ಇರೋದ್ರಿಂದ ಪ್ರೀಮಿಯಂ ಕೂಡ ನಮಗೆ ಕಮ್ಮಿನೇ ಕಾಣಿಸ್ತಿದೆ. ಹಾಗೆ ಈಥೋಸ್ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಅನ್ನ ಮುಗಿಸಿದೆ. ಫೈನಲ್ ಆಗಿ ನಮಗೆ ಇಶ್ಯೂ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಇಲ್ಲಿ ಫುಲ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ, ಕೇವಲ 0.8 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ. NIA ಕ್ಯಾಟಗರಿಯಲ್ಲಿ 1.5 ಟೈಮ್ ನಷ್ಟು ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. QIB ಕೂಡ 1 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ರಿಟೇಲ್ ಕೋಟಾದಲ್ಲಿ ಏನು 20% ನಷ್ಟು ಮಿಕ್ಕಿದೆ, ಅದು NIA ಕ್ಯಾಟಗರಿಗೆ ಅಲಾಟ್ ಆಗುತ್ತೆ. ಸೊ ಯಾರ್ಯಾರು ಎಷ್ಟೆಷ್ಟು ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಿದಿರಾ ಅಷ್ಟು ಲಾಟ್ ಇಲ್ಲಿ ಅಲಾಟ್ ಆಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೆಲವೊಂದಿಷ್ಟು ಕಡೆ ನೆಗೆಟಿವ್ ಕೂಡ ತೋರಿಸ್ತಿದೆ. ಸೊ ನೆಗೆಟಿವ್ ಇಂದ ಒಂದು ಫ್ಲಾಟ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಈಥೋಸ್ ಅಲ್ಲಿ ಇರುತ್ತೆ. ಈ ಮುದ್ರಾದಲ್ಲಿ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಅಲ್ಲೇ 0.5 ಟೈಮ್ ನಷ್ಟು ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. ರಿಟೇಲ್ ಇನ್ವೆಸ್ಟರ್ಸ್ ಇಲ್ಲಿ ಆಲ್ಮೋಸ್ಟ್ 1 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. NIA ಮತ್ತೆ QIB ಇನ್ನೂ ಎಂಟರ್ ಆಗಿಲ್ಲ. ಮಂಗಳವಾರದವರೆಗೂ ಇಲ್ಲಿ ಸಮಯ ಇರುತ್ತೆ. ಮೇ 24 ಕೊನೆ ದಿನ ಆಗಿರುತ್ತೆ. ಸೊ ಓವರ್ ಆಲ್ ಸಬ್ಸ್ಕ್ರಿಪ್ಷನ್ ಯಾವ ರೀತಿ ಇದೆ ಅದರ ಬೇಸಿಸ್ ಮೇಲೆ ಸಬ್ಸ್ಕ್ರಿಪ್ಷನ್ ಅನ್ನ ಮಾಡಬಹುದಾಗುತ್ತೆ. ಗ್ರೇ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಕೆಲವೊಂದಿಷ್ಟು ಸೈಟ್ಗಳಲ್ಲಿ ನೆಗೆಟಿವ್ ಪ್ರೀಮಿಯಂ ಕೂಡ ತೋರಿಸ್ತಿದ್ದಾರೆ. ಸೊ ಕೇರ್ಫುಲ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಈಕ್ವಿಟಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ ಇವತ್ತು 11% ನಷ್ಟು ಕರೆಕ್ಷನ್ ಕಾಣಿಸ್ತಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಇವರ CEO ಹಾಗೆ ಫೌಂಡರ್ ಕೂಡ ಹೌದು ಅವರು ರೆಸಿಗ್ನೇಷನ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಹಾಗೆ ಅವರು ಏನು ರೆಸಿಗ್ನೇಷನ್ ಲೆಟರ್ ಅನ್ನು ಬೋರ್ಡ್ಗೆ ಸಬ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, ನಾನು ಬೇರೆ ಆಪರ್ಚುನಿಟೀಸ್ಗಳನ್ನು ನೋಡ್ತಿದ್ದೀನಿ, ಆ ಒಂದು ಕಾರಣದಿಂದ ನೀವು ಬೇರೆ CEO ಅನ್ನು ನೋಡ್ಕೋಬಹುದು. CEO ಸಿಕ್ಕಿದ ತಕ್ಷಣ ನಾನು ರೆಸಿಗ್ನೇಷನ್ ಅನ್ನು ಕೊಡ್ತೀನಿ ಅಂತ. CEO ಸಿಗೋವರೆಗೂ ಇವರೇ ಕಂಟಿನ್ಯೂ ಆಗ್ತಾರೆ. ಬಟ್ ಈ ರೀತಿ MD CEO ಎಲ್ಲ ರಿಸೈನ್ ಮಾಡುವಾಗ ಸ್ಟಾಕ್ನಲ್ಲಿ ಸ್ವಲ್ಪ ಪ್ಯಾನಿಕ್ ಇರುತ್ತೆ. ಅದೇ ರೀತಿಯ ಪ್ಯಾನಿಕ್ ಇವತ್ತು ನಮಗೆ ಈಕ್ವಿಟಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ITCಯಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ಕಳೆದ 1 ವಾರದಿಂದ ಒಳ್ಳೆಯ ಒಂದು ಮೊಮೆಂಟಮ್ ITCಯಲ್ಲಿ ಇದೆ. 250ರ ಲೆವೆಲಿಂದ 280ರ ಲೆವೆಲ್ವರೆಗೂ ITC ಬಂದಿದೆ. ಹಾಗೆ ಬ್ರೋಕರೇಜ್ಗಳು ಇಲ್ಲಿ 320ರ ಲೆವೆಲ್ಸ್ಗಳು ಕೂಡ ನೋಡೋದಕ್ಕೆ ಸಿಗ್ಬೋದು ಅಂತ ಹೇಳ್ತಿದ್ದಾರೆ. ಹಾಗೆ ಯಾರ್ಯಾರು ಸ್ಟಾಕ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಕಂಟಿನ್ಯೂ ಮಾಡಿ ಅಂತ ಕೂಡ ಇವರು ಹೇಳ್ತಿದ್ದಾರೆ. ಬಟ್ ನೀವು 200 ಅಥವಾ 200 ರೂಪಾಯಿ ಕೆಳಗಡೆ ಸ್ಟಾಕನ್ನು ಬೈ ಮಾಡ್ಕೊಂಡಿದ್ರೆ ಸ್ವಲ್ಪ ಪ್ರಾಫಿಟನ್ನು ಇಲ್ಲಿ ಬುಕ್ ಮಾಡ್ಕೋಬೋದಾಗುತ್ತೆ. 280 ಕೂಡ ಒಂದು ಒಳ್ಳೆ ಲೆವೆಲ್ಸ್ ಆಗಿರೋದ್ರಿಂದ 30 ರಿಂದ 40% ಅಷ್ಟು ಪ್ರಾಫಿಟನ್ನು ಈ ಲೆವೆಲಲ್ಲಿ ನೀವು ಬುಕ್ ಮಾಡ್ಕೋಬಹುದು. ಹಾಗೆ ನಿಮಗೆ 300-310 ರೇಂಜ್ ಸಿಕ್ಕಿದಾಗ ಅಲ್ಲಿ ಕೂಡ ನಿಮ್ಮ ನೆಕ್ಸ್ಟ್ ಪ್ರಾಫಿಟನ್ನು ನೀವು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ಓನ್ಲಿ ಶಾರ್ಟ್ ಟರ್ಮ್ಗೆ ಆಗಿದ್ರೆ ಈ ರೀತಿ ಒಂದು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಬೋದಾಗುತ್ತೆ. ಬಟ್ ಲಾಂಗ್ ಟರ್ಮ್ ವ್ಯೂ ಇದ್ರೆ ಕಂಟಿನ್ಯೂ ಮಾಡ್ಕೋಬಹುದು. 320ರ ಟಾರ್ಗೆಟ್ ಸಿಕ್ಕಿದ್ರೆ ಅಲ್ಲಿ ಸ್ವಲ್ಪ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ITC ಒಳ್ಳೆ ಒಂದು Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಮುಂಬರುವ ಕ್ವಾರ್ಟರ್ಗಳಲ್ಲೂ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಸಿಗರೇಟ್ನ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಿದೆ. ಸಿಗರೇಟ್ನ ಸೇಲ್ಸ್ನಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇರೋದ್ರಿಂದ ಪ್ರೀ ಕೋವಿಡ್ ಲೆವೆಲ್ನ ರೆವೆನ್ಯೂಸ್ ಏನಿತ್ತು ಸೊ ಅದು ಮತ್ತೆ ITCಯಲ್ಲಿ ನೋಡೋದಕ್ಕೆ ಸಿಗ್ಬೋದು. ಹಾಗೆ LIC ಆಲ್ ಟೈಮ್ ಲೋವನ್ನು ಈಗ ಟಚ್ ಮಾಡಿದೆ. 825ರ ಪ್ರೈಸಲ್ಲಿ LIC ಕ್ಲೋಸ್ ಆಗಿದೆ. ಸೊ ನಾನಿಲ್ಲಿ ನಿನ್ನೆ 850ರ ಒಂದು ಸ್ಟಾಪ್ ಲಾಸನ್ನು ಇಟ್ಟಿದ್ದೆ ಒಂದು ಲಾಟ್ನಲ್ಲಿ. ಸೊ ಒಂದು ಲಾಟ್ನ ನಾನು ಸೆಲ್ ಮಾಡಿದ್ದೀನಿ. ಸೊ ನಾವು ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಕ್ಲಾರಿಟಿಯನ್ನು ಇಟ್ಕೋಬೇಕಾಗುತ್ತೆ. ಶಾರ್ಟ್ ಟರ್ಮ್ ಅಂದಾಗ ಒಂದು ಸ್ಟಾಪ್ ಲಾಸನ್ನು ಖಂಡಿತವಾಗ್ಲೂ ಮೇಂಟೈನ್ ಮಾಡಬೇಕಾಗುತ್ತೆ. ನಾನು LIC ಲಿಸ್ಟಿಂಗ್ ಸ್ಟ್ರಾಟಜಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೆ 850ರ ಕೆಳಗಡೆ ಹೋದಾಗ ಇನ್ನಷ್ಟು ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗುತ್ತೆ. 850ರ ಕೆಳಗಡೆ ಹೋದರೆ ಅಲ್ಲಿ ನೀವು ಎಕ್ಸಿಟ್ ಆಗಬೇಕಾಗುತ್ತೆ ನಿಮ್ಮ ವ್ಯೂ ಶಾರ್ಟ್ ಟರ್ಮ್ ಇದ್ರೆ. ಸೊ ನಾನು ಅದೇ ರೀತಿ ಒಂದು ಲಾಟನ್ನು ಸೆಲ್ ಮಾಡಿದ್ದೀನಿ. ಇನ್ನೊಂದು ಲಾಟ್ ನನ್ನ ಬಳಿಯಲ್ಲಿ ಇದೆ. ಸೊ ಅಲ್ಲಿ ನೀವು ನೋಡ್ಬೋದು ಆಲ್ರೆಡಿ ನನಗೆ ಲಾಸಸ್ ಕಾಣಿಸ್ತಿದೆ. ಇದು ರಿಟೇಲ್ ಕೋಟಾದಲ್ಲಿ ಅಲಾಟ್ಮೆಂಟ್ ಆದಂತಹ ಶೇರ್ 904ರ ಪ್ರೈಸ್ ನಿಮಗೆ ಕಾಣಿಸ್ತಿದೆ. ಸೊ ಇಲ್ಲಿ ನಾನು 15 ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ದೀನಿ. ಇನ್ನೊಂದು ಲಾಟ್ ಬೇರೆ ಅಕೌಂಟಲ್ಲಿ ಅಲಾಟ್ ಆಗಿತ್ತು. ಸೊ ಅದು ಪಾಲಿಸಿ ಹೋಲ್ಡರ್ ಕೋಟಾದಲ್ಲಿ ಆಗಿತ್ತು. ಸೊ ಅದರಲ್ಲಿ ನಾನು ಎಕ್ಸಿಟ್ ಆಗಿದ್ದೀನಿ. ಸೊ ಮೊದಲನೇ ಲಿಸ್ಟಿಂಗ್ ಡೇ ದಿನ 910ರಲ್ಲಿ ಸೆಲ್ ಮಾಡಿದ್ದೆ. ಮತ್ತೆ ಅದೇ ಸ್ಟಾಕನ್ನು ನಾನು 875ರಲ್ಲಿ ಬೈ ಮಾಡ್ಕೊಂಡಿದ್ದೆ. ಸೊ ಹಾಗೆ ಈಗ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗಿರೋದ್ರಿಂದ ಅಲ್ಲಿ ಲಾಸನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಬಳಿಯಲ್ಲಿ ITBs ಕೂಡ ಇದೆ. 800 ಕ್ವಾಂಟಿಟಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದು IT ಕಂಪನಿಗಳನ್ನು ಟ್ರ್ಯಾಕ್ ಮಾಡುವಂಥ ETF ಆಗಿರುತ್ತೆ. ಸೊ ಇಲ್ಲಿ ನಾನು 35ರ ಲೆವೆಲಿಂದ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು 12% ಲಾಸ್ ಕಾಣಿಸ್ತಿದೆ. ಬಟ್ IT ಸೆಕ್ಟರ್ ಖಂಡಿತವಾಗ್ಲೂ ರಿವೈವ್ ಆಗುತ್ತೆ. ಟೆಲಿಗ್ರಾಮಲ್ಲಿ ಕೂಡ ಹೇಳಿದೆ 34ರ ಲೆವೆಲಲ್ಲಿ ನೀವು ಎಂಟರ್ ಆಗ್ಬೋದು ಅಂತ. ಸೊ ಇದನ್ನು ಕೂಡ ನೀವು ಹೋಲ್ಡ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಡಿಪ್ ಸಿಕ್ಕಿದಾಗ ಬೈ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಕ್ವಾಂಟಿಟಿಯನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ಮತ್ತೆ ಒಂದು ರಿವೈವಲ್ ಆದಾಗ ಅಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಹಾಗೆ ಇನ್ನೊಂದು ಅಕೌಂಟ್ನಲ್ಲೂ ಕೂಡ 3000ರಿಂದ 3500 ಕ್ವಾಂಟಿಟಿ ITBs ನನ್ನ ಬಳಿಯಲ್ಲಿ ಇದೆ. ಸೊ ಆಲ್ಮೋಸ್ಟ್ ITBs ಅಲ್ಲೇ 1 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ನೀವು ನೋಡ್ಬೋದಾಗುತ್ತೆ.
NTPC ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 14ರಿಂದ 15% ಗ್ರೋ ಆಗಿದೆ. ರೆವೆನ್ಯೂನಲ್ಲೂ ಕೂಡ ನಮಗೆ 23% ಗ್ರೋತ್ ಕಾಣಿಸ್ತಿದೆ. ಪವರ್ ಸೆಕ್ಟರ್ನಲ್ಲಿ ಒಳ್ಳೆ ಒಂದು ಡಿಮ್ಯಾಂಡ್ ಇತ್ತು. ಇವರ ಆರ್ಡರ್ ಬುಕ್ ಕೂಡ ಚೆನ್ನಾಗಿ ಗ್ರೋ ಆಗ್ತಿದೆ. ಗ್ರೀನ್ ಎನರ್ಜಿ ಇನಿಷಿಯೇಟಿವ್ ಕೂಡ ಕಂಪನಿ ಬಳಿಯಲ್ಲಿ ಇರೋದ್ರಿಂದ ಒಳ್ಳೆ ಒಂದು ರಿಸಲ್ಟ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಈ ಕ್ವಾರ್ಟರ್ನಲ್ಲಿ 5,167 ಕೋಟಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದೇ ಮಾರ್ಚ್ 2021ರಲ್ಲಿ ಇವರ ಪ್ರಾಫಿಟ್ 4,542 ಕೋಟಿ ಇತ್ತು. ಹಾಗೆ ಡಿಸೆಂಬರ್ 2021ರಲ್ಲಿ 4,499 ಕೋಟಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 14% ಪ್ರಾಫಿಟ್ ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಒಳ್ಳೆ ಒಂದು ರಿಸಲ್ಟ್ ನಮಗೆ NTPC ಕಡೆಯಿಂದ ಬಂದಿದೆ. ಹಾಗೆ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದರೆ ₹3 ಡಿವಿಡೆಂಡ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಆಲ್ರೆಡಿ ಕಂಪನಿ ಇಂಟ್ರೀಮ್ ಡಿವಿಡೆಂಡ್ ಅನ್ನು ಕೂಡ ಕೊಟ್ಟಿದ್ರು. ಈ ಇಂಟ್ರೀಮ್ ಡಿವಿಡೆಂಡ್ ಏನಿದೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ರು, ಫೆಬ್ರವರಿಯಲ್ಲಿ ಅದನ್ನು ಪೇ ಕೂಡ ಮಾಡಿದ್ದಾರೆ. NTPC ಒಳ್ಳೆ ಒಂದು ಮೊಮೆಂಟಮ್ನ ನಂತರ ಸ್ವಲ್ಪ ಕರೆಕ್ಟ್ ಆಗಿತ್ತು. ಸೊ ಒಳ್ಳೆ ಒಂದು ರಿಸಲ್ಟ್ ಬಂದಿದೆ. ಒಂದು ವರ್ಷದಲ್ಲಿ NTPC ಆಲ್ರೆಡಿ 32% ರಿಟರ್ನ್ ಅನ್ನು ಕೊಟ್ಟಿದೆ. NTPC ಕೂಡ ಅಷ್ಟೇ ಒಂದು PSU ಸೆಕ್ಟರ್ನ ಕಂಪನಿ ಆಗಿರುತ್ತೆ. ಸೊ ಇವತ್ತು ನಾನು ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.